8ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ ಪರೀಕ್ಷೆ 2026 ಇದರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವು ಇವತ್ತು ನೋಡೋಣಂತೆ. 50 ಅಂಕಗಳ ಇದು ಪತ್ರಿಕೆ. ಮೊದಲನೆಯ ಮೇನು 4 ಮಾರ್ಕ್ಸ್ಗೋಸ್ಕರ 4 ಅಂಕಗಳಿಗೋಸ್ಕರ. ಇಲ್ಲಿರ್ತಕ್ಕಂಥ 4 ವಿಕಲ್ಪಗಳಲ್ಲಿ ಒಂದನ್ನು ಸರಿ ಉತ್ತರ ಇರುತ್ತೆ. ಆ ಉತ್ತರವನ್ನು ನಾವೇನು ಮಾಡಬೇಕು, ಹುಡುಕಿ ಬರೀಬೇಕು. ಇವು ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು. चलना शब्द का प्रथम प्रेरणात्मक क्रिया रूप है चलाना. सी चलाना राइट आंसर. सी चलाना ಅದು ರೈಟ್ ಆನ್ಸರ್. ಹಾಗೆಯೇ ಝೂಟ್ ಕಾ ವಿಲೋಮ ಶಬ್ದ ಹೈ. ಝೂಟ್ ಅಂದರೆ ಸುಳ್ಳು. ಸುಳ್ಳಿನ ಆಪೋಸಿಟ್ ವರ್ಡ್. ಇದು ಸತ್ಯ ಕೂಡ ಸತ್ಯನೇ ಆಗಿರುತ್ತೆ, ಆದರೆ ಝೂಟ್ ಸಚ್. ಸಚ್ ಅಂತಕ್ಕಂಥದ್ದು ಅದರ ಆಪೋಸಿಟ್ ವರ್ಡ್. ನದಿ ಕಾ ಅನ್ಯಲಿಂಗ ಅನ್ಯವಚನ ರೂಪ ಹೈ. ನದಿ ನದಿಯಾ. ಇಲ್ಲಿ ಎರಡು ಕೂಡ ನದಿಯಾ ಅಂತ ಇದೆ, ಆದರೆ ರೈಟ್ ಆನ್ಸರ್ ಬಿ ನದಿಯಾ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮೋರ್ ಶಬ್ದಕ ಅನ್ಯಲಿಂಗ ರೂಪ ಹೈ ಮೋರ್ ಮೋರ್ನಿ. ಗಂಡು ನವಿಲಿಗೆ ಮೋರ್ ಅಂತಾರೆ, ಹೆಣ್ಣು ನವಿಲಿಗೆ ಮೋರ್ನಿ ಅಂತಾರೆ. ಇದು ಅನ್ಯಲಿಂಗ ಪದ. ಈಗ ಎರಡನೇ ಮೇನು ಇಲ್ಲಿ ಸಂಬಂಧೀಕರಿಸಿ ಬರೀತಕ್ಕಂಥದ್ದು. ನದಿ ಏನು ಮಾಡುತ್ತೆ, ಅದು ಹರಿಯುತ್ತೆ. ಮುರಳಿ ಹಾಡುತ್ತೆ. ಇಲ್ಲಿ ನಾವು ಗಾನ ಅಂತಕ್ಕಂಥದ್ದನ್ನು ನಾವು ಬರೀಬೇಕು. ಹಾಗೆಯೇ ಫುದಕ್ ಫುದಕ್ಕರ್ ಜಿಗಿತ ಜಿಗಿತ ಹೋಗ್ತಕ್ಕಂಥದ್ದು ಮೇಂಡಕ್. ರೇಂಗ್ ರೇಂಗ್ ಕರ್ ಕೌನ್ಸ ಜಾತ ಹೈ ಸಾಂಪ್. ಸಾಂಪ್ ಅಂದರೆ ಹಾವು. ಹಾವು ಏನಾಗುತ್ತೆ, ಅದು ನುಸುಳ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್ನು ಮೂರನೇ ಮೇನು. ನಿಮ್ನಲಿಖಿತ ಪ್ರಶ್ನೋं के लिए एक वाक्य में उत्तर लिखिए. ಒಂದು ವಾಕ್ಯದಲ್ಲಿ ಉತ್ತರ ಬರೀಬೇಕು. ಸುಧಾ छुट्टी क्यों मांग रही है. ಸುಧಾ ರಜೆಗೆ ಹೋಗಬೇಕು ಅಂತ ಅರ್ಜಿ ಹಾಕ್ತಿದ್ದಾರಲ್ಲ, ಯಾಕೆ ಅನ್ನೋದು ಪ್ರಶ್ನೆ. ಬಾಯಿ ಕಿ ಶಾದಿ ಮೇ ಭಾಗ ಲೇನೆ ಕೆ ಲಿಯೆ ಸುಧಾ छुट्टी ಮಾಂಗ್ ರಹಿ ಹೈ ಅಂತಕ್ಕಂಥದ್ದನ್ನು ನಾವು ಬರೀಬೇಕು. ನೆಕ್ಸ್ಟ್ ಕ್ವಶನ್ನು 8ನೇ ಪ್ರಶ್ನೆ. ಫೂಲ್ ಸದಾ ಕೈಸೆ ರಹತೆ ಹೈ. ಫೂಲ್ ಸದಾ ಹಸ್ತೆ ರಹತೆ ಹೈ. ಫೂಲ್ ಸದಾ ಹಸ್ತೆ ರಹತೆ ಹೈ ಅನ್ನೋದು ಸರಿಯಾದ ಉತ್ತರ. ಯುವಕ ಕಾ ಕ್ಯಾ ನಾಮ್ ಹೈ. ಕ್ಯಾ ನಾಮ್ ಥಾ. ಯುವಕ ನಾಮ್ ಕ್ಯಾ ಥಾ ಐಸಾಕ್ ನ್ಯೂಟನ್. ಐಸಾಕ್ ನ್ಯೂಟನ್ ಅಂತಕ್ಕಂಥದ್ದು ಆ ಯುವಕನ ಹೆಸರು. ಪಾನಿಕೆ ಸ್ರೋತ ಕೌನ್ಸ್ ಕೌನ್ಸೆ ಹೈ. ನೀರಿನ ಮೂಲಗಳು ಯಾವ್ಯಾವು. ಪಾನಿಕೆ ಸ್ರೋತ ಸಾಗರ್, ನದಿ, ನಾಲಾ, ಸರೋವರ್ ಆದಿ ಹೈ. ಇವೆಲ್ಲವೂ ಕೂಡ ನೀರಿನ ಮೂಲಗಳು. ಸಾಗರ ಆಗಿರ್ಬೋದು, ನದಿ ಆಗಿರ್ಬೋದು, ನಾಲಾ ಅಂದರೆ ಹೊಳೆ ಅಥವಾ ಹಳ್ಳ, ಸರೋವರ ಅಂದರೆ ಕನ್ನಡದಲ್ಲೂ ಕೂಡ ನಾವು ಸರೋವರ ಅಂತಲೇ ಕರಿತೀವಿ, ಕೆರೆ, ಕೊಳ್ಳ ಎಲ್ಲ. ಹಾಗೆ ನೆಕ್ಸ್ಟ್ ಮೇನು 4ನೇ ಮೇನು 2 ಅಂಕದ 4 ಪ್ರಶ್ನೆಗಳಿರ್ತವೆ. 8 ಅಂಕಗಳು ಒಟ್ಟು. ನಿಮ್ನಲಿಖಿತ ಪ್ರಶ್ನೆ के उत्तर 2-3 वाक्यों में लिखिए ಅಂತ ಕೇಳಿದ್ದಾರೆ. शाम तक गांव में कौन सी खबर फैल गई. शाम तक गांव में यह खबर ಇದೆ यहाँ ಅಂತಿದೆ, यह ಅಂತ ಮಾಡ್ಕೋಬೇಕು. यह खबर फैल गई कि कई आकार तथा रंग के पक्षी विदेशों के पक्षी भी भोलू के मुंह से निकल रहे हैं. इन पक्षियों से आकाश भर गया है. इस तरह गांव में खबर फैल गई. खबर ಅಂದರೆ ಸುದ್ದಿ. ಏನು ಸುದ್ದಿ. ಮಿರ್ಚ್ ಮಸಾಲ ಪಾಠದ ಪ್ರಶ್ನೆ ಇದು. ಏನು ಸುದ್ದಿ ಹರಡಿತು. ಸಂಜೆ ಅಷ್ಟೊತ್ತಿಗೆ ಥರದ ಬೇರೆ ಬೇರೆ ಆಕಾರದ, ಬೇರೆ ಬೇರೆ ಬಣ್ಣದ ದೇಶೀಯ ಮತ್ತು ವಿದೇಶಿಯ ಪಕ್ಷಿಗಳೆಲ್ಲವೂ ಕೂಡ ಹಾರ್ತಿದ್ದಾವೆ. ಆಕಾಶ ತುಂಬ ಅವೇ ಇದ್ದಾವೆ ಅಂತಕ್ಕಂಥ ಒಂದು ಗಾಳಿ ಸುದ್ದಿ. ಅದು ಖಬರ್ ಅಂದರೆ ಸುದ್ದಿ ಅಂತ ಹೇಳಿದ್ನಲ್ಲ, ಒಂದು ಸುದ್ದಿ ಹರಡಿತು. ತಿಮ್ಮಕ್ಕ ने बरगद के डालों को कैसे पाला पोसा. तिम्मक्का ने बरगद के डालों को अपने बच्चों की तरह प्रेम से पाला पोसा. उन्हें भेड़ बकरियों से रक्षा की. ಅಂದರೆ ತಿಮ್ಮಕ್ಕ ತನ್ನ ಮಕ್ಕಳ ಹಾಗೆ ಆ ಒಂದು ಸಸಿಗಳನ್ನು, ಬರ್ಗದ್ ಅಂದರೆ ಆ ಆಲದ ಅರಳಿಯ ಮರಗಳ ಒಂದು ಸಸಿಗಳನ್ನು ಕಾಪಾಡ್ಕೊಂಡ್ರು. ಕ್ರಿಸ್ಮಸ್ ಪೇಡ್ ಕೋ ಸಜಾನೆ ಕಿ ಪರಂಪರಾ ಕೈಸೆ ಶುರು ಹುಯಿ. ಕ್ರಿಸ್ಮಸ್ ಟ್ರೀಯನ್ನು ಅದನ್ನು ಸಿಂಗರಿಸ್ತೀವಲ್ಲ, ಆ ಒಂದು ಪರಂಪರೆ ಯಾವಾಗಿಂದ ಸ್ಟಾರ್ಟ್ ಆಯಿತು ಅಂತ ಕೇಳಿದ್ದಾರೆ. ಏಕ್ ಬಾರ್ ಮಹಾರಾಣಿ ವಿಕ್ಟೋರಿಯಾ के प्रति राजकुमार अल्बर्ट ने अपने महल विंडसर कासल में कैंडीज, फल और तोहफों से एक बहुत बड़े क्रिसमस ट्री को सजाया था. ಒಂದು ಸಲ ಮಹಾರಾಣಿ ವಿಕ್ಟೋರಿಯಾ ರಾಣಿಯ ಪತಿರಾಯ, ಏನು ಆತನ ಹೆಸರು, ರಾಜ್ಕುಮಾರ್ ಅಲ್ಬರ್ಟ್ ಅಂತಕ್ಕಂಥವನು ಈ ಥರದ ಒಂದು, ಅಂದರೆ ಅತ್ಯಂತ ಚಳಿಗಾಲದಲ್ಲೂ ಕೂಡ, ಡಿಸೆಂಬರ್ ಅಂದರೆ ಚಳಿ, ಆ ಚಳಿಗಾಲದಲ್ಲೂ ಕೂಡ ಅದು ಹಾಗೆ ಹಚ್ಚ ಹಸಿರಾಗಿರ್ತಕ್ಕಂಥ ಒಂದು ಮರವನ್ನು ಏನಂತ ಕ್ಯಾಂಡೀಸು ಮತ್ತು ಹಣ್ಣು ಮತ್ತು ಗಿಫ್ಟ್, ತೋಹಫಾ ಅಂದರೆ ಗಿಫ್ಟ್ಗಳಿಂದ ಆತ ಅದನ್ನು ಸಿಂಗರಿಸಿದ್ದ. ತಪ್ಸೆ ಪರಂಪರೆ ಚಲಿಯಾಗಿ. ಅವಾಗಿಂದ ಈ ಪರಂಪರೆ ದೂರದ ಲಂಡನ್ನಿಂದ ಆರಂಭವಾಯಿತು. ರಕ್ಷಾಬಂಧನ್ त्योहार
ಕೈಸೆ ಸಂಪನ್ನ ಹೋತಾ ಹೈ. ಅಂದರೆ ಇದು ಬಂಧನ್ ನೋಡ್ರಿ, ಇದು ದಹ ಮಹಾಪ್ರಾಣ ಬಂಧನ್ ಹೀಗೆ ಬರೀಬೇಕು. ಅದು ಹೇಗೆ ಅದು ನಡೆಯುತ್ತೆ, ಹೇಗೆ ಆಚರಣೆ ಮಾಡ್ತೀವಿ. ಸಾರಿ ಬहनें अपने हाथों से भाइयों को राखी बांधकर मिठाई खिलाती हैं. इसी आनंद और हंसी खुशी से रक्षाबंधन त्यौहार क्या होता है, संपन्न होता है. ಅದೇ ಎಲ್ಲ ಅಕ್ಕ ತಂಗಿಯರು ಸಿಸ್ಟರ್ಸ್ ತಮ್ಮ ಸಹೋದರರಿಗೆ ರಕ್ಷಾಬಂಧನವನ್ನು ಅಂದರೆ ರಾಖಿಯನ್ನು ಕಟ್ಟಿ ಮತ್ತು ಸ್ವೀಟನ್ನು ತಿನ್ನಿಸ್ತಾರೆ. ಇದೇ ಆನಂದ ಸಂತೋಷದಲ್ಲಿ ಈ ರಕ್ಷಾಬಂಧನ ಹಬ್ಬ ಅಂತಕ್ಕಂಥದ್ದು ಏನಾಗುತ್ತೆ, ಆಚರಣೆಗೆ ಒಳಪಡುತ್ತೆ. 5ನೇ ಮೇನ್ ಏನಿದೆ, 3 ಅಂಕದ 4 ಪ್ರಶ್ನೆ, ಒಟ್ಟು 12 ಅಂಕಗಳಿಗೋಸ್ಕರ. ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ 3-4 ವಾಕ್ಯ ಮೇ ಲಿಖಿ ಅಂತ ಕೇಳಿದ್ದಾರೆ. ಮೇರಾ ದೇಶ್ ಮೇರಿ ಮಾ ಪಾಠದಿಂದ ಈ ಮೊದಲನೇ ಪ್ರಶ್ನೆಯನ್ನು ಕೇಳಿದರೆ, ಮೇಜರ್ ಆಶಾರಾಮ್ ತ್ಯಾಗಿ ಕಿ ಯುದ್ಧ ಕುಶಲತಾ ಕೆ ಬಾರೆ ಮೇ ಆಪ್ ಕ್ಯಾ ಜಾನ್ತೆ ಹೇ ಅಪ್ನೆ ಶಬ್ದೋ ಮೇ ಲಿಖಿ ಅಂತ ಕೇಳಿದ್ದಾರೆ. ಮೇಜರ್ ಆಶಾರಾಮ್ ತ್ಯಾಗಿ ಕಿ ಯುದ್ಧ ಕುಶಲತಾ ಕೆ ಬಾರೆ ಮೇ ಆಪ್ ಕ್ಯಾ ಜಾನ್ತೆ ಅಂತ ಅದು ಕೇಳಿದಾರಲ್ಲ, ಅದು ಕ್ವಶನ್ ಮತ್ತೆ ರಿಪೀಟ್ ಆಗಿದೆ. ಮೇಜರ್ ಪರ್ ದೇಶಭಕ್ತಿ ಕಿ ಜೋಶ್ ಪೂರಿ ಥರ ಸೇ ಛಾಯಾ ಹುವಾ ಥಾ. ಆ ಜೋಶ್ ಅಂತಕ್ಕಂಥದ್ದು, ದೇಶಭಕ್ತಿಯ ಒಂದು ಉತ್ಸಾಹ ಅಂತಕ್ಕಂಥದ್ದು ಆತನಲ್ಲಿ ಏನಾಗಿತ್ತು, ತುಂಬಿತ್ತು. ಮೌಕೆ ಕಾ ಇಂತಜಾರ್ ಕಿಯಾ ಜಾಯ್ ಇತ್ನಾ ಸಮಯ ಭೀ ನಹೀ ಥಾ. ಒಳ್ಳೆಯ ಅವಕಾಶ ಸಿಗಲಿ, ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡೋಣ, ಅಷ್ಟು ಸುಂದರ ಸಮಯ ಕೂಡ ಅಲ್ಲಿ ಇರಲಿಲ್ಲ. ಇಸ್ಲಿಯೇ वे धड़ाधड़ गोलीबारी करते हुए दुश्मनों के ಟ್ಯಾಂಕೋं को ಧ್ವಸ್ತ करते आगे बढ़ रहे थे. ಹಾಗಾಗಿ ಅವರು ಸಾಧ್ಯವಾದಷ್ಟು ಗೆಲುವನ್ನು ನಿಶ್ಚಿತ ಮಾಡಬೇಕು ಅಂತೇಳ್ಬಿಟ್ಟು ಅವರೇನು ಮಾಡ್ತಾರೆ, ಗೋಲಿಬಾರಿ ಅಂದರೆ ಗುಂಡುಗಳನ್ನು ಹಾರಿಸ್ತಾ ಈ ದುಶ್ಮನ್ಗಳಂದರೆ ಶತ್ರುಗಳ ಟ್ಯಾಂಕರ್ಗಳನ್ನು ಧ್ವಂಸಗೊಳಿಸ್ತಾ ಅವರು ಮುಂದಕ್ಕೆ ಹೋಗ್ತಾಯಿದ್ರು. ತभी दुश्मन की कई गोलियां एक साथ सनसनाती हुई आई ಮೇಜರ್ ಕೆ ಹಾತ್ ವ ಪೇಟ್ ಮೇ ಘುಸ್ ಗಯಿ. ಅದೇ ಸಂದರ್ಭದಲ್ಲಿ ಆ ಕಡೆ ಶತ್ರುಗಳ ಕಡೆಯಿಂದನೂ ಕೂಡ, ಶತ್ರು ದೇಶದ ಸೈನಿಕರು ಕೂಡ ಇವ್ರ ಮೇಲೆ ಯಾರ ಮೇಲೆ, ನಮ್ಮ ಆಶಾರಾಮ್ ತ್ಯಾಗಿ ಅವರ ಮೇಲೆ ಗುಂಡನ್ನು ಹಾರಿಸ್ತಾರೆ. ಅವುಗಳು ಕೂಡ ಬಂದು ಅವರ ಕೈ, ಹಾತ್ ಅಂದರೆ ಕೈ ಮತ್ತು ಹೊಟ್ಟೆ, ಇವೆರಡೂ ಕಡೆಯೂ ಕೂಡ ಅವು ಏನಾಗ್ತವೆ, ಅವ್ರಿಗೆ ಘಾಸಿಗೊಳಿಸ್ತವೆ. नेक्स्ट क्वेश्चन 16ನೇ ಪ್ರಶ್ನೆ, आजकल प्रचलित कन्नड़, अंग्रेजी और हिंदी के दैनिक अखबारों की सूची बनाइए. ಅಂದರೆ ಯಾವ್ಯಾವ ಕನ್ನಡ ಪೇಪರ್ಗಳಿದಾವೋ, ಇಂಗ್ಲೀಷ್ ಪೇಪರ್ಗಳಿದಾವೋ, ಹಿಂದಿ ಪೇಪರ್ಗಳಿದಾವೋ, ಆ ದೈನಿಕಗಳು ಅಂದರೆ ನ್ಯೂಸ್ ಪೇಪರ್, ಡೈಲಿ ನ್ಯೂಸ್ ಪೇಪರ್ಗಳು. ದೈನಿಕ ಅಂದರೆ ಡೈಲಿ ನ್ಯೂಸ್ ಪೇಪರು, ಸಾಪ್ತಾಹಿಕ ಅಂದರೆ ವೀಕ್ಲಿ, ಮಾಸಿಕ ಅಂದರೆ ಏನಂತಾರೆ ಮಂತ್ಲಿ, ಹಾಗೆಯೇ ಪಾಕ್ಷಿಕ ಅಂತ 15 ದಿನಕ್ಕೊಂದು ಸಲ ಹೀಗೆಲ್ಲ ಇರ್ತವೆ. ನಾವಿಲ್ಲಿ ಡೈಲಿ ಪೇಪರ್ಗಳನ್ನು ನಾವು ಒಂದು ಕಡೆ ಬರೀಬೇಕು. ನಿಮಗೆ ಗೊತ್ತಿದ್ದಾವಲ್ವ, ಅವನ್ನ ಇಲ್ಲಿ ಬರೀಬೇಕು. आजकल प्रचलित दैनिक अखबारों की सूची कन्नड़ में संयुक्त कर्नाटक, ವಿಜಯವಾಣಿ, ಪ್ರಜಾವಾಣಿ, ಉದಯವಾಣಿ ಆದಿ. ಇವೆಲ್ಲವೂ ಕೂಡ ನೀವು ಡೈಲಿ ನೋಡ್ತಕ್ಕಂಥ ಈ ಪತ್ರಿಕೆಗಳೇನದವು, ಪ್ರಜಾವಾಣಿ, ಉದಯವಾಣಿ, ವಿಜಯ ಕರ್ನಾಟಕ, ಸಂಯುಕ್ತ ಕರ್ನಾಟಕ, ಇವನ್ನು ಬರೆದಿದ್ದಾರೆ. ಇಂಗ್ಲೀಷಲ್ಲಿ ನವಭಾರತ್ ಟೈಮ್ಸು, ಹಿಂದೂಸ್ತಾನ್ ಟೈಮ್ಸು, ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡು, ಇಂಡಿಯನ್ ಎಕ್ಸ್ಪ್ರೆಸ್ಸು. ಹಿಂದಿಯಲ್ಲಿ ಕೂಡ ದೈನಿಕ್ ಜಾಗರಣ, ರಾಜಸ್ಥಾನ್ ಪತ್ರಿಕಾ, ಜನಸತ್ತಾ, ಹೀಗೆ ಬೇರೆ ಬೇರೆ ಹೆಸರುಗಳನ್ನು ನಾವಿಲ್ಲಿ ಬರೀಬಹುದು. नेक्स्ट प्रश्ने 17ನೇ ಪ್ರಶ್ನೆ, बीरबल के अनुसार घोड़े के मालिक की 2 शर्तें क्या थी. ಬೀರ್ಬಲ್ ಬಂದು ಒಂದು ಹಸಿರು ಕುದುರೆಯ ಹರಘೋಡ ಪಾಠದ ಪ್ರಶ್ನೆ ಇದು. ಹಸಿರು ಕುದುರೆಯ ಮಾಲೀಕ 2 ಷರತ್ತುಗಳನ್ನು ವಿಧಿಸಿದ್ದಾನೆ, ಅವು ಯಾವುವು ಅಂತ ಇಲ್ಲಿ ಕೇಳಿದ್ದಾರೆ. घोड़े के मालिक की 2 शर्तें थी कि पहला, घोड़े को लाने के लिए स्वयं किसको जाना है, बादशाह को ही जाना होगा. दूसरा यह शर्त है कि घोड़ा खास रंग का है, इसलिए उसे लाने का दिन भी खास ही होगा. सप्ताह के 7 दिनों के अलावा किसी भी दिन ले आना है. ಅಂದರೆ 2 ಷರತ್ತುಗಳಿದ್ವು. ಮೊದಲನೇ ಷರತ್ತೇನು, ಸ್ವತಃ ರಾಜನೇ ಆ ವಿಶೇಷವಾದ ಕುದುರೆಯನ್ನು ತರೋದಕ್ಕೆ ಹೋಗಬೇಕು. ಜೊತೆಗೆ ಅದು ವಿಶೇಷ ಬಣ್ಣದ ಕುದುರೆ ಆಗಿರೋದ್ರಿಂದ ವಿಶೇಷವಾದ ದಿನವೇ ಈ ಸಪ್ತಾಹದಲ್ಲಿ, ಅಂದರೆ ವಾರದಲ್ಲಿ ಬರ್ತಕ್ಕಂಥ 7 ದಿನಗಳು ಕೂಡ ಆರ್ಡಿನರಿ ಡೇಸು. ಅದು ಸ್ಪೆಷಲ್ ಆಗಿರೋದ್ರಿಂದ ಸ್ಪೆಷಲ್ ಡೇಗಳೇ, ವಾರ ಇಲ್ಲದ ದಿನ ಹೋಗಿ ತರಬೇಕು. ಅಂದರೆ ಈ ಭಾನುವಾರ ದಿನ ಶನಿವಾರದವರೆಗೂ ಏನು ದಿನಗಳಿದ್ದಾವೋ ಅದನ್ನು ಹೊರತುಪಡಿಸಿಬಿಟ್ಟು ಹೋಗಬೇಕು ಅಂತ ಷರತ್ತುಗಳನ್ನು ವಿಧಿಸಿದ್ದ. ನಿಮ್ನ ದೋಹೆ ಕಾ ಭಾವಾರ್ಥ अपने शब्दों में लिखिए ಅಂತ ಕೇಳಿದರೆ, सांझ बराबर तप नहीं, झूठ बराबर पाप, जाके हृदय सांझे ताके हृदय आप. ಯಾರು ಬರೆದಿರೋದು, ನಮ್ಮ ಕಬೀರದಾಸರು ಬರೆದಿರ್ತಕ್ಕಂಥ ದೋಹ ಇದು. ಅಂದರೆ ಸತ್ಯಕ್ಕೆ ಸಮಾನವಾದಂತಹ ಒಂದು ತಪಸ್ಸು ಅಂತಕ್ಕಂಥದ್ದು ಇಲ್ಲ. ಹಾಗೆಯೇ
ಸುಳ್ಳಿಗೆ ಸಮಾನವಾದಂತಹ ಪಾಪ ಕೂಡ ಇನ್ನೊಂದಿಲ್ಲ. ಯಾರ ಹೃದಯದಲ್ಲಿ ಸತ್ಯ ಅಂತಕ್ಕಂಥದ್ದು ಇದೆಯೋ, ಸಾಚ್ ಅಂದರೆ ಸತ್ಯ, ಯಾರ ಹೃದಯದಲ್ಲಿ ಸತ್ಯ ಅನ್ನೋದು ಇದೆಯೋ ಅದರ ಆ ಹೃದಯದಲ್ಲಿ ತಾವು ಇರ್ತೀರ. ತಾವು ಅಂದರೆ ಇಲ್ಲಿ ಭಗವಂತ ಇರ್ತಾನೆ ಅಂತ. सत्य बोलने के समान दूसरी तपस्या नहीं है, इसके विरोध में झूठ बोलने से बढ़कर कोई पाप नहीं है. जिसके हृदय में सत्य या सच्चाई है उसके हृदय में कौन? आप मतलब भगवान रहते हैं. ಈಗ 19ನೆಯ ಪ್ರಶ್ನೆಯನ್ನು ನೋಡೋದಾದರೆ, ಇವು ಕನ್ನಡದಲ್ಲಿ ಅನುವಾದ ಮಾಡೋದಕ್ಕೆ ಕೇಳಿದ್ದಾರೆ. 6ನೇ ಮೇನ್ ಸಹ ಇದು 3 ಅಂಕಗಳಿಗೆ. ವೇ ತ್ಯಾಗ ಅವರು ತಪಸ್ಸೆ ಹಾಕಿ ಮೂರ್ತಿತೆ, ಇದನ್ನು ಇಲ್ಲಿ ಅವರು ತ್ಯಾಗ ಮತ್ತು ತಪಸ್ಸಿನ ಮೂರ್ತಿಯಾಗಿದ್ದಾರಂತೆ ಹೀಗೆ ಬರೀಬೋದು ನಾವು. ನೋಡ್ರಿ ಇಲ್ಲಿದೆ, ಅವರು ತ್ಯಾಗ ಮತ್ತು ತಪಸ್ಸಿನ ಮೂರ್ತಿಯಾಗಿದ್ದರು. ಇದು ಕೀ. ನೆಕ್ಸ್ಟ್, ಆಜ್ ತುಮ್ ಮುझे ಉಪದೇಶ ದೇ ರಹೆ ಹೋ, ಇಂದು ನೀನು ನನಗೆ ಉಪದೇಶ ನೀಡುತ್ತಿರುವೆ. ಮುಜ್ಸೆ ಕೊಯ್ ಗಲ್ತಿ ಹೋ ಗಯಿ ಕ್ಯಾ, ನನ್ನಿಂದ ಏನಾದರೂ ತಪ್ಪಾಗಿದೆಯಾ? ಈ ಥರ ನಾವು ಇವುಗಳನ್ನು ಈಸಿಯಾಗಿ ಕನ್ನಡದಲ್ಲಿ ಅನುವಾದ ಮಾಡಬಹುದು. ನೆಕ್ಸ್ಟ್, ನಿಮ್ನಲಿಖಿತ ಕವಿತಾಂಶ ಪೂರ್ಣ ಕೀಜಿ ಅಂತ ಕೇಳಿದರೆ, ಅದು ಸಚ್ ಇಲ್ಲಿ ನೋಡ್ರಿ, सच बोले सच बात विचारे, ಇದು सच बोले सच बात विचारे, भले काम पर जीवन वाले मिलकर रहे नियम अपनाएं, बीती बातों को बिसराएं. ಎಷ್ಟು 4 ಅಂಕಗಳಿಗೆ ಈ ಒಂದು 4 ಲೈನ್ ನಾವು ಬರೆದ್ರೆ ಆಯಿತು. ನೆಕ್ಸ್ಟ್, ಗದ್ಯಾಂಶ ಪಡ್ಕರ್ ಪ್ರಶ್ನೆಗೆ ಉತ್ತರ ಲಿಖಿ ಅಂತ ಕೇಳಿದರೆ, ಇದೊಂದು ಪ್ಯಾಸೇಜ್ ಇರುತ್ತೆ. ಈ ಪ್ಯಾಸೇಜ್ನ ನಾವು ಓದ್ಕೊಂಡು ಇಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕು. ಇಲ್ಲಿ ಉತ್ತರಗಳನ್ನು ಕೂಡ ಕೊಟ್ಟಿದ್ದಾರೆ, ನೀವು ಬೇಕಾದ್ರೆ ಅದರ ಕಡೆ ನೋಡಬಹುದು. ನೆಕ್ಸ್ಟ್ 22ನೇ ಕ್ವಶನ್ನು 9ನೇ ಮೇನು, ಜನಸಂಖ್ಯಾದ ಸಮಸ್ಯೆ, ಜನಸಂಖ್ಯೆಗೆ ಸಮಸ್ಯೆ, ಪರ್ಯಾವರಣ ಪ್ರದೂಷಣ, ಇಂಟರ್ನೆಟ್ ಕ್ರಾಂತಿ. ಇವು 3ರಲ್ಲಿ ಒಂದನ್ನು ನಾವೇನು ಮಾಡಬೇಕು, ಉತ್ತರವನ್ನು ಬರಿಬೇಕು. ಇದು ಉತ್ತರದ ಸೂಚಿ ಹೀಗಿದೆ. ಇದು ಪ್ರಸ್ತಾವನೆಯನ್ನು ಬರೀಬೇಕು, ಕಾರಣ ಬರೀಬೇಕು, ಸಮಸ್ಯೆಕ ಸಮಾಧಾನ ಬರೀಬೇಕು, ಉಪಸಂಹಾರ ಬರೀಬೇಕು. ಉಪಸಂಹಾರ ನಿಷ್ಕರ್ಷೆ. ಈ ರೀತಿ ನಾವು ಇವನ್ನು ಬರೆದು ಇದು ಮಾಡಬೇಕು. ಇವೆಲ್ಲವೂ ಕೂಡ ನಮ್ಮ ಎಜುಕೇಷನ್ ಮುನ್ನಡೆ ಚಾನಲಲ್ಲಿ ಈಗಾಗಲೇ ಅಪ್ಲೋಡ್ ಆಗಿದ್ದಾವೆ. ನೀವು ಅಲ್ಲಿ ಹುಡುಕಿ ಅಥವಾ ಇಲ್ಲಿ ಐ ಬಟನ್ನಲ್ಲಿ ಪ್ರೆಸ್ ಮಾಡಿ ಈ ಒಂದು ನಿಬಂಧಗಳನ್ನು ಅಲ್ಲಿಂದ ಬರೆಯಿರಿ. ಹಾಗೆಯೇ ಇಲ್ಲಿ 2 ದಿನದ ಇದನ್ನು ಕೇಳಿಬಿಟ್ಟು ತಮ್ಮ ಕಕ್ಷಾಧ್ಯಾಪಕರು ಅಂತಂದರೆ ತರಗತಿ ಶಿಕ್ಷಕರಿಗೆ ಒಂದು ಪತ್ರವನ್ನು ಬರೀಬೇಕು, ಲೀವ್ ಲೆಟ್ರನ್ನ. ಅದು ಕೂಡ ಇಲ್ಲಿ ಐ ಬಟನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ಇವೆರಡನ್ನೂ ಕೂಡ ನೀವು, ಅಥವಾ ಎಂಡ್ ಸ್ಕ್ರೀನಲ್ಲೂ ಕೂಡ ಇವು ಕಾಣಿಸ್ತಿದ್ದಾವೆ, ನೀವು ಅಲ್ಲಿಂದ ಇವನ್ನು ಪ್ರಾಕ್ಟೀಸ್ ಮಾಡಿ ಬರಿಬೋದು. ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನೊಂದಷ್ಟು ಮಾಡೆಲ್ ಪೇಪರ್ಗಳೊಂದಿಗೆ ಮತ್ತೆ ಸಿಗೋಣಂತೆ. ಧನ್ಯವಾದಗಳು.